ಗುಬ್ಬಿ ತಾಲೂಕಿನ ನಿಟ್ಟೂರು ಹೋಬಳಿಯ ಪತ್ರೆಮತ್ತಘಟ್ಟ ಗ್ರಾಮದಲ್ಲಿದ್ದಾವೆ. ರಾಷ್ಟ್ರೀಯ ಹೆದ್ದಾರಿ 73 ಅವೈಜ್ಞಾನಿಕ ಕಾಮಗಾರಿ. ಸುಮಾರು 10 ವರ್ಷಗಳಿಂದಲೂ ಕೂಡ ಕಾಮಗಾರಿ ನಡೀತಾ ಇದೆ. ಆದರೆ ಸಂಪೂರ್ಣವಾಗಿ ಕಾಮಗಾರಿ ಇನ್ನೂ ಮುಗಿದಿಲ್ಲ. ಪತ್ರೆಮತ್ತಘಟ್ಟದ ಪಕ್ಕದಲ್ಲಿ ನಾವು ನೋಡ್ತಾ ಇದ್ದೇವೆ, ಇಡೀ ತೋಟವನ್ನು ನಾವು ನೋಡ್ತಾ ಇದ್ದೇವೆ. ಅವೈಜ್ಞಾನಿಕ ಕಾಮಗಾರಿಯಿಂದಾಗಿ ಸರಿಯಾದಂತಹ ನೀರಿನ ವ್ಯವಸ್ಥೆ ಹೋಗಕ್ಕೆ ಮಾಡದೇ ಇರೋದ್ರಿಂದ ತೋಟಗಳಲ್ಲಿ ನೀರು ತುಂಬಿರುವಂಥದ್ದು. ರಾಷ್ಟ್ರೀಯ ಹೆದ್ದಾರಿ ಅವೈಜ್ಞಾನಿಕ ಕಾಮಗಾರಿಯಿಂದ ರೈತರಿಗೆ ಸಂಕಷ್ಟ ಎದುರಾಗಿದೆ. ಗುಬ್ಬಿ ತಾಲೂಕಿನ ಪತ್ರೆಮತ್ತಘಟ್ಟ ಗ್ರಾಮದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಅಧಿಕಾರಿಗಳು ಅವೈಜ್ಞಾನಿಕ ಕಾಮಗಾರಿ ಮಾಡಿದ ಹಿನ್ನೆಲೆಯಲ್ಲಿ ಮಳೆಯ ನೀರು ಸರಿಯಾದ ರೀತಿಯಲ್ಲಿ ಹರಿಯದೆ ತೋಟದ ಸಾಲುಗಳಿಗೆ ನುಗ್ಗಿದೆ. ಇದರಿಂದ ಇಡೀ ತೋಟವೇ ಹಾಳಾಗುವಂತಹ ಸ್ಥಿತಿ ನಿರ್ಮಾಣವಾಗಿದ್ದು ಲಕ್ಷಾಂತರ ರೂಪಾಯಿ ನಷ್ಟವಾಗುತ್ತಿದೆ ಎಂದು ರೈತರು ತಮ್ಮ ಬೇಸರವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಅಧಿಕಾರಿಗಳು ಇದರ ಬಗ್ಗೆ ಕ್ರಮ ಕೈಗೊಳ್ಳದೆ ಹೋದರೆ ಉಗ್ರ ಹೋರಾಟವನ್ನ ಮಾಡುತ್ತೇವೆ ಎಂದು ಕಿಡಿಕಾರಿದರು. ಜಿಲ್ಲಾ ಉಸ್ತುವಾರಿ ಸಚಿವರು, ಶಾಸಕರು ಹಾಗೂ ಜನಪ್ರತಿನಿಧಿಗಳು ಈ ಬಗ್ಗೆ ಗಮನವನ್ನ ಹರಿಸಬೇಕು. ರೈತರನ್ನ ಉಳಿಸುವಂತಹ ಕೆಲಸ ಮಾಡಬೇಕು. ಎಲ್ಲೆಂದರಲ್ಲಿ ಹರಿಯುತ್ತಿರುವ ನೀರನ್ನ ಸರಿಯಾದ ಮಾರ್ಗದಲ್ಲಿ ಹೊರಬಿಡಬೇಕು. ಇಲ್ಲದೆ ಹೋದರೆ ದೊಡ್ಡ ಹೋರಾಟವನ್ನ ಮಾಡುತ್ತೇವೆ ಎಂದು ಕಿಡಿಕಾರಿದ್ರು. 2005 ಸ್ಟಾರ್ಟ್ ಆಗಿರೋದಿತ್ತು. 2005ರಿಂದ ಇವತ್ತು ಕೆಲಸ ಕಾಮಗಾರಿ ಪೂರ್ಣಗೊಂಡಿಲ್ಲ. ಇವತ್ತಲ್ಲೇ ಟೋಲ್ ಎಲ್ಲ ಕಡೆ ಟೋಲ್ ಕಲೆಕ್ಷನ್ ಮಾಡ್ತಾವ್ರೆ. ಕೆಲಸನೇ ಅರ್ಧಬರ್ಧ ಮಾಡವ್ರೆ. ಆಮೇಲೆ ಸುಮಾರು ಅನಾಹುತಗಳಾಗಿವೆ. ಆಮೇಲೆ ಇವತ್ತು ಮಳೆ ಬಂದರೆ ನಮ್ಮ ತೋಟಗಳಲ್ಲಿ 3 ಅಡಿಯಿಂದ 4 ಅಡಿ ನೀರು ನಿಲ್ಲುತ್ತೆ. ಆಮೇಲೆ ಎಲ್ಲ ಅವೈಜ್ಞಾನಿಕವಾಗಿ ಕೆಲಸ ಮಾಡವ್ರೆ. ನೀರು ಹೋಗ್ತಾ ಇಲ್ಲ ಆಚೆಗೆ. ನೋಡಿ 1 ತಿಂಗಳಿಂದ ನೀರಿಗೆ ನಿಂತೈತೆ. ನೀವೇ ನೋಡಿ, ಕಣ್ಣಾರ ನೋಡಿ ನೀವು, ನೀರಿಗೆ ನಿಂತೈತೆ. ಇಷ್ಟರ ತೋಟಗಳನ್ನ ನಾವು ಬೆಳೆಸಿ ಲಕ್ಷಗಟ್ಟಲೆ ಖರ್ಚು ಮಾಡಿ ಗೊಬ್ಬರಗಳು ಹಾಕಿದ್ದೀವಿ. ಒಂದೇ ಒಂದು ಕಾಳು ಗೊಬ್ಬರ ಉಳ್ಕೊತಾ ಇಲ್ಲ. ಇವತ್ತು ತೋಟಗಳೆಲ್ಲ ನೀರಿಡೋದೆಲ್ಲ ಹೋಗ್ತವೆ. ನಮ್ಮ ಅಳಲನ್ನು ಯಾರಿಗೆ ಹೇಳ್ಕೊಳ್ಳೋಣ? ಜಿಲ್ಲಾ ಉಸ್ತುವಾರಿ ಸಚಿವರು ಗಮನ ಹರಿಸಲ್ಲ, ಶಾಸಕರು ಗಮನ ಹರಿಸಿಲ್ಲ, ಕೇಂದ್ರ ಮಂತ್ರಿಗಳು ಗಮನ ಹರಿಸಿಲ್ಲ, ಹೈವೇನರಂತೂ ಹೇಳಂಗೇ ಇಲ್ಲ. ಯಾರೂ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಇವ್ರ ಮೇಲೆ ಅವ್ರು ಹೇಳ್ತಾರೆ, ಅವ್ರ ಮೇಲೆ ಇವ್ರು ಹೇಳ್ತಾರೆ. ನಮಗೆ ಸರಿಯಾದ ಸಮಂಜಸವಾದ ಉತ್ತರನೇ ಕೊಡ್ತಾ ಇಲ್ಲ ಅವರು. ನಮಗಂತೂ ಹೇಳಿ ಸಾಕಾಗೋಗೈತೆ. ಇವತ್ತು ನಮ್ಮ ತೋಟಗಳು ನೋಡಿದ್ರೆ ಕಣ್ಣಲ್ಲಿ ನೀರು ಬರುತ್ತೆ. 3 ಅಡಿಯಿಂದ 4 ಅಡಿ ನೀರು ನಿಂತೈತೆ. ಇದು ನೀರು ಖಾಲಿ ಆಗಬೇಕು ಅಂದರೆ 15ರಿಂದ 20 ದಿವಸ ಬೇಕು. ನೀರು ಹೋಗ್ತಾ ಇಲ್ಲ. ಎಲ್ಲ ಅವೈಜ್ಞಾನಿಕವಾಗಿ ಕೆಲಸ ಮಾಡೋರೆ.